ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ತಮಿಳುನಾಡಿನ ಸಿ ಎಂ ಅಂದರೆ ತಳಪತಿ ವಿಜಯರವರು ಆ್ಯಕ್ಟ್ ಮಾಡಿರೋ ಸಿನಿಮಾ ಜನನಾಯಕನ ಸಿನಿಮಾ ಇಡೀ ಭಾರತದಾದ್ಯಂತ ರಿಲೀಸ್ ಆಗಿದೆ. ಒಳ್ಳೆ ಓಪನಿಂಗ್ ಪಡ್ಕೊಂಡಿದೆ. ಹೌಸ್ಫುಲ್ ಪ್ರದರ್ಶನ ಕೂಡ ಕಾಣ್ತಾ ಇದೆ. ಪತ್ರಕರ್ತರು, ವಿಮರ್ಶಕರು ಮತ್ತು ಜನಗಳಿಂದಲೂ ಕೂಡ ಒಳ್ಳೆ ಪ್ರತಿಕ್ರಿಯೆ ಪಡೆದು ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಇದು ಕನ್ನಡ ಸಿನಿಮಾ ರಂಗಕ್ಕೂ ಸ್ವಲ್ಪ ಎಫೆಕ್ಟ್ ಆಗಿದೆ. ಯಾಕೆಂದರೆ ಈ ವಾರ ಮೂರು ಸಿನಿಮಾ ರಿಲೀಸ್ ಆಗಬೇಕಾಯಿತು. ಬಟ್ ಈ ಸಿನಿಮಾ ಎಲ್ಲ ಥಿಯೇಟ್ರಲ್ಲೂ ಆಕ್ರಮಿಸ್ಕೊಂಡಿರೋದ್ರಿಂದ ಒಂಚೂರು ಕಡಿಮೆ ಒಂದೇ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಈ ಚಿತ್ರದಲ್ಲಿ ಅಂದರೆ ತಳಪತಿ ವಿಜಯ್ ಅವರ ಸಾಕು ಮಗಳಾಗಿ ಆ್ಯಕ್ಟ್ ಮಾಡೋದವ್ರು ಯಾರು ಅಂದರೆ ಮಮತಾ ಬೈಜು. ಇವತ್ತಿನ ಸೌತ್ ಸೆನ್ಸೇಷನಲ್ ನಾಯಕಿ ಅಂತಲೇ ಹೇಳ್ಬೋದು. ಪ್ರೇಮಲು ಸಿನಿಮಾ ಅವರು ಚಿಕ್ಕ ವಯಸ್ಸಲ್ಲಿ ಬಾಲ್ಯ ಕಲಾವಿದೆಯಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಅದಾದಮೇಲೆ ಅವರು ಪ್ರೇಮಲು ಚಿತ್ರದ ಮೂಲಕ ಸಖತ್ ಸುದ್ದಿ ಆದರು. ರೀನು ಪಾತ್ರದ ಮೂಲಕ ಎಲ್ರಿಗೂ ತುಂಬ ಕ್ಯೂಟ್ ಅಭಿನಯ, ನಗು, ಆ್ಯಕ್ಟಿಂಗು ಅಷ್ಟೇ ಸೂಪರ್ ಆಗಿತ್ತು. ಕಣ್ಣೋಟ ಡ್ಯೂಡ್ ಸಿನಿಮಾ ಬಂದಮೇಲೆ ಅಂತೂ ಇನ್ನೂ ಎಲ್ಲರ ಕ್ರಶ್ ಆಗೋಗ್ಬಿಟ್ರು. ಇನ್ಫ್ಯಾಕ್ಟ್ ನನಗೂ ಕೂಡ ತುಂಬ ಕ್ರಶ್ ಆಗ್ಬಿಟ್ರು. ತುಂಬ ಇಷ್ಟ ಆಗ್ಬಿಡುತ್ತೆ ಅವ್ರ ಅಭಿನಯ. ಆಮೇಲೆ ಇತ್ತೀಚೆಗೆ ಕರ ಅಂತಲೂ ಕೂಡ ಸಿನಿಮಾ ಬಂತು. ಅದರಲ್ಲಿ ಪ್ರಬುದ್ಧ ಅಭಿನಯ, ಒಂದು ಲವರ್ ಪ್ರೇಮಿಯ ಪಾತ್ರದಿಂದ ಇಟ್ಕೊಂಡು ಒಂದು ಕುಟುಂಬ, ಒಂದು ಹೌಸ್ ಮೇಕರ್ ಪಾತ್ರದಲ್ಲಿ, ಒಂದು ಗೃಹಿಣಿ ಪಾತ್ರದಲ್ಲಿ ಸೂಪರಾಗಿ ಆ್ಯಕ್ಟ್ ಮಾಡಿದರು. ನಟ ಧನುಷ್ ಅವರು ಕೂಡ ಅವರ ಅಭಿನಯಕ್ಕೆ 100ಗೆ 100 ಅಂತ ಮಾರ್ಕ್ಸನ್ನೇ ಕೊಟ್ಬಿಟ್ಟಿದ್ರು. ತುಂಬ ನೋಡಿ, ಎಲ್ಲ ರೀತಿಯ ಪಾತ್ರಗಳನ್ನು ಮಾಡಿದವರು ಅವರು. ಇವತ್ತಿನ ಸೌತ್ ಸೆನ್ಸೇಷನಲ್ ನಾಯಕಿ ಅಂತಲೇ ಹೇಳ್ಬೋದು. ಎಲ್ರಿಗೂ ಅಚ್ಚುಮೆಚ್ಚು ಆಗಿಬಿಟ್ಟಿದ್ದಾರೆ. ಎಲ್ರಿಗೂ ಫೇವ್ರೇಟ್. ಅವ್ರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಲಿ, ಏನೋ ಒಂದು ಸಿನಿಮಾ ಪ್ರೋಗ್ರಾಮ್ ಏನೇ ಇರಲಿ, ಜನ ಸೇರೋದು, ಸೆಲ್ಫಿ ನಿಜವಲ್ಲ ಅಷ್ಟು ಖುಷಿ ಆಗುತ್ತೆ. ಒಬ್ಬ ನಾಯಕಿ ಅಷ್ಟು ಎಲ್ಲರ ಮನಸ್ಸನ್ನು ಕದ್ಬಿಟ್ಟಿದ್ದಾರೆ. ಇವತ್ತು ಅವರು ಆ್ಯಕ್ಟ್ ಮಾಡಿರೋ ಜನನಾಯಕನ ಸಿನಿಮಾ ಅಂದರೆ ಅವರ ತಳಪತಿ ವಿಜಯ್ ಅವರವರ ನಮ್ಮ ಸಾಕು ಮಗಳಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೂಪರಾಗಿ ಅವರ ಅಭಿನಯಕ್ಕೂ ಕೂಡ ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆ. ಎಲ್ಲರೂ ಅವರ ಅಭಿನಯನ ಮೆಚ್ಕೊಂಡಿದ್ದಾರೆ. ಸಿನಿಮಾನೂ ಕೂಡ ಹೌಸ್ಫುಲ್ಲಾಗಿ ಹೋಗ್ತಾ ಇದೆ. ಸೊ ಹೀಗಾಗಿ ಅವರ ಜರ್ನಿನ ಸಿನಿಮಾ ನೋಡಿಕೊಂಡಾಗ ಈಗ ಅವರ 2 ಸಿನಿಮಾಗಳು, ಇವತ್ತು ಒಂದು ಸಿನಿಮಾ ರಿಲೀಸ್ ಆಯಿತು. ಇನ್ನು 1 ತಿಂಗಳ ಅಂತರದಲ್ಲಿ ಅಂದರೆ ಆಗಸ್ಟ್ ತಿಂಗಳಲ್ಲಿ ಅವರು ಆ್ಯಕ್ಟ್ ಮಾಡಿರೋ 2 ಸಿನಿಮಾಗಳು, ಅಲ್ಲಿಗೆ ಒಂದೇ ತಿಂಗಳಂದರೆ 30 ದಿನಗಳ ಅಂತರದಲ್ಲಿ 3 ಸಿನಿಮಾಗಳು ಬಿಡುಗಡೆ ಆಗ್ತಾಯಿದೆ. ಸೊ ಒಂಥರ ಲಕ್ಕಿ ಅಂತಲೇ. ಅದು ಕೂಡ 3 ಭಾಷೆಗಳಲ್ಲೇ. ಜನನಾಯಕನ ಸಿನಿಮಾ ಬಂದು ತಮಿಳು ಭಾಷೆ, ವಿಶ್ವನಾಥ್ ಆ್ಯಂಡ್ ಸನ್ಸ್ ಬಂದ್ಬಿಟ್ಟು ತೆಲುಗು ಭಾಷೆ, ತೆಲುಗು ತಮಿಳಲ್ಲಿ ಡಬ್ಬಾಗಿ ಬರ್ತಾಯಿದೆ. ಇನ್ನು ಬೆತ್ಲೆಹೇಮ್ ಕುಟುಂಬ ಆ ಥರದ ಹೆಸರಿನ ಸಿನಿಮಾ ಒಂದು ಮಲಯಾಳಂ, ಅವರು ಮತ್ತೆ ಮಲಯಾಳಂ ಚಿತ್ರಕ್ಕೆ ಮರಳಿದ್ದಾರೆ ಅಂತಲೇ ಹೇಳ್ಬೋದು. ಹೀಗಾಗಿ ಆ 3 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು, ಒಂಥರ ಲಕ್ಕಿ ಹೀರೋಯಿನ್ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಅವರ ಒಂದಿಷ್ಟು ಸಿನಿಮಾ ಜರ್ನಿನ ಮಾತಾಡೋಣ ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ರಿಗೂ ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2024ರಲ್ಲಿ ರಿಲೀಸ್ ಆದಂಥ ಪ್ರೇಮಲು ಸಿನಿಮಾದಲ್ಲಿ ಅವ್ರು ಆ್ಯಕ್ಟ್ ಮಾಡಿದರು. ಸೊ ಅಲ್ಲಿಂದ ಸೌತ್ ಸೆನ್ಸೇಷನಲ್, ಇಡೀ ದಕ್ಷಿಣ ಭಾರತದಲ್ಲಿ ಕೂಡ ಹೆಸರು ಮಾಡಿದ್ರು. ಇವತ್ತು ಮಮತಾ ಬೈಜು ಅಂತ ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿ ಸರ್ಚ್ ಕೊಟ್ಟರೆ ಅವರು ನಗ್ನಗ್ತಾ ಮಾತಾಡೋದು ಲಕ್ಷಾಂತರ ವಿಡಿಯೋಗಳು ಬರುತ್ತೆ. ಅದೇ ಆ ಜನಪ್ರಿಯತೆ. ಆಮೇಲೆ ತುಂಬ ಸಿಂಪಲ್ಲು, ಎಲ್ರಿಗೂ ಮುದ್ದು ಮಾತಾಡ್ತಾರೆ. ಮೊನ್ನೆ ಒಂದು ಕಾಲೇಜ್ ಡ್ಯಾನ್ಸಿಗೆ ಹೋದಾಗಲೂ ಅಷ್ಟೇ, ಕಲ್ಚರಲ್ ಪ್ರೋಗ್ರಾಮ್ಗೆ ಹೋದಾಗಲೂ ಅಷ್ಟೇ, ಎಲ್ಲರ ಜೊತೆ ಆ ವಿದ್ಯಾರ್ಥಿಗಳೊಂದಿಗೆ ಬೆರೆತು ಎಲ್ಲರೂ ಆ ಒಂದು ಸರಳತೆಯೇ, ಸಿಂಪ್ಲಿಸಿಟಿನೇ ಎಲ್ರಿಗೂ ಇಷ್ಟ ಆಗ್ತಾ ಇರೋದು. ಒಂದು ರೀತಿ ಈಗ 3 ಸಿನಿಮಾಗಳು ಬರ್ತಾಯಿದೆ ಅಂತಲೇ, ಅತಿ ಚಿಕ್ಕ ವಯಸ್ಸಿನಲ್ಲೇ, ತುಂಬ ಕಿರಿಯ ವಯಸ್ಸಿನಲ್ಲಿ ಸೌತ್ ಸೆನ್ಸೇಷನಲ್ ಆಗಿರೋದು, ಎಲ್ಲರ ಮನಸ್ಸಿಗೂ ಇಷ್ಟ ಆಗಿರೋದು. ಈಗ 3 ಭಾಷೆ ಅಂದರೆ ತಮಿಳು, ಒಂದು ಕಡೆ ತೆಲುಗು, ಮಲಯಾಳಂ ಸಿನಿಮಾಗಳು ಕೂಡ ಆ್ಯಕ್ಟ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ. ಅದು ಒಂಥರ ವಿಶೇಷ ಅಂತಲೇ ಹೇಳ್ಬೋದು. ಇವತ್ತು ಜನನಾಯಕನ ಸಿನಿಮಾ ರಿಲೀಸ್ ಆಗಿದೆ, ಎಲ್ಲ ಕಡೆ ಹಿಟ್ಟಾಗಿದೆ. ಇನ್ನು ಆಗಸ್ಟ್ 14ನೇ ತಾರೀಕು ಟಾಲಿವುಡ್ ಸಿನಿಮಾ, ಸೂರ್ಯ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋ ಸಿನಿಮಾ ವಿಶ್ವನಾಥ್ ಆ್ಯಂಡ್ ಸನ್ಸ್, ಈ ಸಿನಿಮಾ ಆಗಸ್ಟ್ 14ಕ್ಕೆ ರಿಲೀಸ್ ಆಗುತ್ತೆ. ಆ ಸಿನಿಮಾ ಮೂಲಕ ಭರ್ಜರಿ ಯಶಸ್ಸು ಸಾಧಿಸ್ತಾರೆ ಅಂತಲೇ ಹೇಳ್ಬೋದು. ಅದಾಗಿ 1 ವಾರ ಅಂದರೆ ಆಗಸ್ಟ್ 21ನೇ ತಾರೀಕು ಅವರು ಆ್ಯಕ್ಟ್ ಮಾಡಿರೋ ಮಲಯಾಳಂ ಸಿನಿಮಾ ಬೆತ್ಲೆಹೇಮ್ ಕುಟುಂಬ ಯೂನಿಟ್, ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಹೀಗಾಗಿ 3 ಭಾಷೆಯ ಅಂದರೆ ಸೌತ್ ಸೆನ್ಸೇಷನಲ್ ಅಂತಲೇ ಹೇಳ್ಬೋದು. ಹೀಗಾಗಿ ಅವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ಎಲ್ರಿಗೂ ಅವ್ರು ಇಷ್ಟ ಆಗ್ತಿರೋದು. ನಿಜವಲ್ಲೂ ಅದೊಂಥರ ನನಗೂ ಕೂಡ ಖುಷಿ ಆಗೋಯಿತು. ಇದೊಂಥರ ಅಪರೂಪದ ಸಾಧನೆ ಅಂತಲೂ ಕೂಡ ಹೇಳ್ಬೋದು. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳೆಲ್ಲ ನಡೆಸೋದು, ಅದು ಕೂಡ ಬೇರೆ ಭಾಷೆ ಸಿನಿಮಾಗಳು ಒಂದೇ ತಿಂಗಳ ಅಂತರದಲ್ಲಿ ರಿಲೀಸ್ ಆಗ್ತಾ ಇರೋದು. ಸೊ ನಿಮಗೂ ಕೂಡ ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ಥರ. ತುಂಬ ಜನ, ಪ್ರೇಮ ಅವರ ಬದುಕಲ್ಲೂ ಕೂಡ ಇದೇ ರೀತಿ ಆಗಿತ್ತಂತೆ, ಕನ್ನಡ, ತೆಲುಗು, ಈ ಥರ. ಸೌಂದರ್ಯ ಅವರ ಸಿನಿಮಾಗಳಲ್ಲೂ ಅಷ್ಟೇ ಈ ಥರ, ಈ ಕಡೆ ಈ ಭಾಷೆ, ಆ ಕಡೆ ಆ ಭಾಷೆ. ಬಟ್ ಈಗ ನಿಜ ಹೇಳ್ತೀನಿ, ಈಗ ಆ ಸಿನಿಮಾಗೆ ಯಾವುದೇ ರೀತಿ ಗಡಿ ಹಂಗಿಲ್ಲ, ಭಾಷೆ ಹಂಗಿಲ್ಲ. ಸಿನಿಮಾನೇ, ನಾವೆಲ್ಲ ಸಿನಿಮಾ ಕುಟುಂಬದವರು ಅಷ್ಟೇ. ಅದು ಬಿಟ್ಟು ಅದು ಆ ಭಾಷೆ ಈ ಭಾಷೆ ಏನಿಲ್ಲ. ಬಟ್ ಒಂದು ಬ್ಯಾರಿಯರ್ ಅಂತಂದರೆ ಒಂದು ರೀತಿ ಅವರು ತೆಲುಗು ಭಾಷೆಯಲ್ಲಿ, ಈ ಕಡೆ ತಮಿಳು ಭಾಷೆ, ಮಲಯಾಳಂ, ಮೂಲ ಅವರು ಮಲಯಾಳಿ. ಬಟ್
ಎಲ್ಲ ಭಾಷೆ ಎಲ್ಲ ಜನರಿಗೂ ಅವ್ರು ಇಷ್ಟ. ಈಗ ಸೌತ್ ಸೆನ್ಸೇಷನಲ್ ಸ್ಟಾರ್ ಅಂತಲೇ ಹೇಳ್ಬೋದು. ಹೀಗಾಗಿ ಅವರ ಒಂದಿಷ್ಟು ಸಿನಿಮಾ ಇನ್ನೂ ಶುಭಕರ ಆಗಲಿ ಅಂತಲೇ ಒಂದು ರೀತಿ ಗುಡ್ ಈ 3 ಸಿನಿಮಾಗಳು ಬರ್ತಾ ಇರೋದು. ಹೀಗಾಗಿ ಅವರ ಮುಂದಿನ ಸಿನಿಮಾಗಳು ಅಷ್ಟೇ ತುಂಬ ನಿರೀಕ್ಷೆ ಇದೆ. ಜನನಾಯಕನ ಸಿನಿಮಾಗೂ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಅವರ ಅಭಿನಯಕ್ಕಾಗಿರ್ಬೋದು, ಆ ಡ್ಯಾನ್ಸು, ಪರ್ಫಾಮೆನ್ಸು. ಸೊ ಇನ್ನು ಮುಂದೆ ಯಾವ್ಯಾವ ಸಿನಿಮಾ ಮಾಡ್ತಾರೆ ಅಂತ ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ಒಳ್ಳೇದಾಗಲಿ ಅಂತಲೂ ಕೂಡ ಅವ್ರಿಗೆ ಶುಭ ಹಾರೈಸ್ತೀನಿ, ಇದೇ ರೀತಿ ಸಿನಿಮಾಗಳನ್ನ ಮಾಡ್ತಾ ಇರಲಿ ಅಂತ. ಸೊ ನೀವು ಅವರ ಅಭಿನಯದ ಯಾವ ಸಿನಿಮಾ ನೋಡಿದ್ದೀರಾ, ಜನನಾಯಕನ ಸಿನಿಮಾ ನೋಡಿದ್ರಾ, ಅವರ ಮುಂದಿನ ಸಿನಿಮಾಗಳ ಬಗ್ಗೆ ಯಾವ ರೀತಿ ಕ್ಯೂರಿಯಾಸಿಟಿ ಇದೆ, ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಹಂಚ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತಲೂ ಕೂಡ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಧನ್ಯವಾದಗಳು.